ತಪೋವನ ಶ್ರೀಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ಶಿವರಾತ್ರಿ ಕುರಿತು, ಶಿವರಾತ್ರಿಯ ವೈಶಿಷ್ಟ್ಯ ಕುರಿತು. ಇದು ಶ್ರೀಗಳು ಎಲ್ಲಿ ಹೇಳ್ಯಾರ ಅನ್ನೋದು ಆಕಾರಗಳನ್ನು ಕುರಿತು ಸ್ವಲ್ಪ ಮಾಹಿತಿ ಕೊಡಬೇಕು. ಯಾಕಂದ್ರೆ ಶಿವರಾತ್ರಿ ಅನ್ನುವಂಥ ಒಂದು ಲೇಖನ ಸ್ಪಷ್ಟವಾಗಿ ನಮಗೆ ಸಿಕ್ಕಿಲ್ಲ. 1992-93 ಬೇರೆ ಬೇರೆ ದೇಶದಿಂದ ಭಕ್ತರಲ್ಲಿ ಬಂದಿದ್ರು. ಫ್ರಾನ್ಸ್, ಇಟಲಿ, ಕ್ರೊಯೇಷಿಯಾ, ಇಂಗ್ಲೆಂಡ್ ಇಲ್ಲ. ಅವಾಗ ಕೆಲವು ಲೇಖನಗಳನ್ನ ಶ್ರೀಗಳು ಬರೆದು ಕೊಟ್ರು. ಆ ಲೇಖನಗಳ ಹೆಸರು ಹಿಂಗದಾವ: ಭಾರತದ ಪವಿತ್ರ ಕ್ಷೇತ್ರಗಳು, ಪಿಲಿಗ್ರಿಮ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಲೇಖನ, ಮತ್ತೊಂದು ಫೆಸ್ಟಿವಲ್ಸ್ ಆಫ್ ಇಂಡಿಯಾ, ಭಾರತದ ಹಬ್ಬಗಳು ಅಂತ ಹೇಳಿ ಬರೆದ್ರು. ಇವೆರಡೂ ಲೇಖನಗಳನ್ನ ಅವು ಟೈಪ್ ಮಾಡಿ ಬಂದ್ಮೇಲೆ ನೀನು ಪ್ರೂಫ್ ರೀಡಿಂಗ್ ಮಾಡಿಕೊಡಕ್ಕೆ ಅಂತ ನನಗೆ ಹೇಳಿದ್ರು. ಬಟ್ ಆ ಲೇಖನಗಳು ನಮಗೆ ಸಿಗ್ಲಿಲ್ಲ. ಅವು ಎಲ್ಲಿ ಪಬ್ಲಿಷ್ ಆಗ್ಯಾವ ಗೊತ್ತಾಗ್ಲಿಲ್ಲ. ಈ ಎರಡರಲ್ಲಿ ಏನ್ ಮಾಡ್ಯಾರ ಅಂದ್ರೆ, ತೀರ್ಥ ಕ್ಷೇತ್ರಗಳು ಅಂದ್ರೆ ನಾವು ಯಾತ್ರಾ ಕ್ಷೇತ್ರಗಳಂತ ಶ್ರೀಗಳು ನೋಡ್ಲಿಲ್ಲ. ಅದರ ಹಿಂದೆ ವೈಜ್ಞಾನಿಕ ಐತಿಹಾಸಿಕ ವಿಷಯಗಳು ಏನದಾವ ಅನ್ನೋದನ್ನ ಶ್ರೀಗಳು ಬರೆದ್ರು. ಅಂದ್ರೆ ಉಳಿದ ಕಡೆ ನಾವೇನು ತೀರ್ಥಕ್ಷೇತ್ರ ಅಂತ ನೋಡ್ತೇವೆ ಆ ದೃಷ್ಟಿಕೋನಲ್ಲಿ ಅಲ್ಲ. ಹಬ್ಬಗಳನ್ನು ಕುರಿತು ಸಹಿತ ಶ್ರೀಗಳು ವೈಜ್ಞಾನಿಕ ದೃಷ್ಟಿಕೋನದಿಂದ ಅವರು ಪುರಾತನರಿಗೆ ಬಹಳ ಮಹತ್ವ ಕೊಟ್ಟರು. ನಮ್ಮ ಹಿಂದಿನ ಬರೀ 63 ಪುರಾತನರು ಅಷ್ಟ ಅಲ್ಲ, 5000 ವರ್ಷದಿಂದ ಏನು ನಮ್ಮ ದೇಶದಲ್ಲಿ ಹಿಂದಿನವರು ಏನೇನು ಆಚರಣೆಗಳನ್ನ ವೈಜ್ಞಾನಿಕವಾಗಿ ಅಂದ್ರ ಈ ದೃಷ್ಟಿಕೋನದಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಇರಬೇಕು. ಮೂಢನಂಬಿಕೆ ಹೊರತುಪಡಿಸಿ ಏನು ಹಿರಿಯರು ಅದನ್ನ ಇಲ್ಲಿ ತನ ತಂದು ಕೊಟ್ರು, ಅದಕ್ಕೆ ಶ್ರೀಗಳು ಬಹಳ ಮಹತ್ವ ಕೊಟ್ರು, ಮರ್ಯಾದೆ ಕೊಟ್ರು. ಅದಕ್ಕೆ ಈ ಹರಿದಿನಗಳನ್ನ ಏನು ಅವರು ಶ್ರೀಗಳು ಬರೆದ್ರು ಈ ಕುರಿತು ಆ ಲೇಖನ ಸಿಕ್ಕಿಲ್ಲ. ಅದರಲ್ಲಿ ಬೇರೆ ಬೇರೆ ಪ್ರವಚನ, ಬೇರೆ ಬೇರೆ ಕಡೆ ಶ್ರೀಗಳು ಏನು ಪ್ರಸ್ತಾಪ ಮಾಡ್ಯಾರ ಅದನ್ನ ಸಂಕಲನ ಮಾಡಿ ಈ ಲೇಖನ, ಶಿವರಾತ್ರಿ ಕುರಿತು ಒಂದು ಲೇಖನ, ಒಂದು ವಿಷಯ ಕುರಿತು ಇದೆ. ಇನ್ನ ಶ್ರೀಗಳು ಅನೇಕ ಬಾರಿ ಪ್ರವಚನದಲ್ಲಿ ಹೇಳಿದ್ರು, ನಾ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಕಾರಣ ಅಂದ್ರೆ ನೀವೆಲ್ಲರೂ ಇದನ್ನ ಇಷ್ಟು ವರ್ಷದಿಂದ, ಸಾವಿರಾರು ವರ್ಷಗಳಿಂದ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರ ಅಂತೇಳಿ ನಾ ಸಾಧನೆ ಮಾಡಕ್ ಸಾಧ್ಯ ಆತ ಅಂತೇಳಿ ಅವರು ಸಮಾಜಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದು ನಾವು ಹಗಲೆಲ್ಲ ನೋಡೇವಿ. ಅಂದ್ರೆ ಹಿಂದಿನವರಿಗೆ ಪದೇ ಪದೇ ಅವರು ಪುರಾತನರಿಗೆ, ಸನಾತನರು ಅನ್ನುವಂಥ ಅರ್ಥ ಬೇರೆ, ಪುರಾತನರು ಅನ್ನುವಂಥ ಅರ್ಥ ಬೇರೆ. ಸನಾತನರು ಇದಕ್ಕೆ ಅರ್ಥ ಶ್ರೀಗಳು ಬೇರೆ ಕಡೆ ಕೊಟ್ಟಾರ. ದೇವಾಲಯ ಸ್ಥಾಪನೆ ಮಾಡ್ಬೇಕಾದ್ರೆ ಅದಕ್ಕೆ ಅರ್ಥವನ್ನ ಕೊಟ್ಟದ್ದಿದೆ. ಪುರಾತನರಿಗೆ, ಹಿಂದಿನವರಿಗೆ ಬಹಳಷ್ಟು ಮರ್ಯಾದೆಯನ್ನು ಕೊಟ್ಟದನ್ನ ನಾವು ನೆನಪಿನಾಗ ಇಟ್ಕೋಬೇಕು. ಎರಡನೇದು, ಮೌಖಿಕವಾಗಿ ಹೇಳಿದಂತ ಬೇರೆ ಬೇರೆ ಈ ವಿಷಯಗಳನ್ನು ಕುರಿತು ಇವತ್ತಿನ ಈ ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ನಾವು ಪೌರಾಣಿಕವಾಗಿ ಕೆಲವೊಂದನ್ನು ನೋಡ್ತೇವೆ. ಅರ್ಧನಾರೀಶ್ವರ ಅಂತ ಹೇಳಿ, ಬಲಗಡೆ ಶಿವ, ಎಡಗಡೆ ಪಾರ್ವತಿಯನ್ನು ತೋರಿಸ್ತಾರ, ಬಲಗಡೆ ನಾಗಸರ್ಪವನ್ನು ತೋರಿಸ್ತಾರ, ಎಡಗಡೆ ಚಂದ್ರನನ್ನ ತೋರಿಸ್ತಾರ. ಉಲ್ಟಾ ಪಲ್ಟಾ ಮಾಡಿಲ್ಲ ಅವರು, ಪ್ರಿಂಟ್ ಮಾಡಕ್ ಸತ್ಯಕ್ಕೆ ಮಿಸ್ಟೇಕ್ ಮಾಡ್ಲಿಲ್ಲ. ಹಿಂದಿನವರು ಡ್ರಾಯಿಂಗ್ ಏನ್ ಮಾಡಿದ್ರು ಅದನ್ನ ಬಹಳ ವೈಜ್ಞಾನಿಕವಾಗಿ ಮಾಡಿದ್ರು. ಬಲಗಡೆ ಶಿವ, ಎಡಗಡೆ ಪಾರ್ವತಿಯನ್ನ ಕುಂಡ್ರಿಸಿದ್ರು. ಯಾಕಂದ್ರೆ ಮದುವೆಕ್ಕಿಂತ ಮುಂಚೆ ಹೆಂಡತಿ ಬಲಕ್ ಕುಂಡಿರ್ತಾಳ, ಅಕ್ಕಿ ಕಾಳ ಬಿದ್ದ ಮೇಲೆ ಆಕಿ ಎಡಕ್ ಕುಂಡಿರ್ತಾಳ. ಇದೊಂದು ಸಂಪ್ರದಾಯ ಇದೆ. ಅದಕ್ಕೂ ಒಂದು ವೈಜ್ಞಾನಿಕ ಕಾರಣಗಳನ್ನು ಮುಂದೆ ಶ್ರೀಗಳು ಕೊಡ್ತಾರ. ಒಂದು ಹೆಣ್ಣಿಗೆ 3 ಹಂತಗಳಿರ್ತಾವ. ಒಂದು ಹೆಣ್ಣಿಗೆ, ಇಲ್ಲಿ ಪಾರ್ವತಿ ಅಂದ್ರೆ ನಾವು ಶಕ್ತಿ ಸ್ವರೂಪ ಅಂತ ನೋಡೋಣ ಅಷ್ಟೇ. 3 ಅಂದ್ರೆ, ಮೊದಲು ಆಕಿ ಕನ್ಯಾ ಇರ್ತಾಳ, ಎರಡನೇದು ವಧು ಆಗ್ತಾಳ, 3ನೇ ಹಂತದಲ್ಲಿ ಆಕಿ ಧರ್ಮಪತ್ನಿ ಆಗ್ತಾಳ. 3 ಹಂತಗಳ ಬದಲಾವಣೆಯನ್ನ ಅವರು ಸಾಂಕೇತಿಕವಾಗಿ ಶ್ರೀಗಳು ಹೇಳಿದ್ರು. ಇಲ್ಲಿ ಶಿವರಾತ್ರಿಗೂ ಇದಕ್ಕೆ ಏನ್ ಸಂಬಂಧ ಅನ್ನೋದು ಮುಂದೆ ಬರ್ತೈತಿ. ಎರಡನೇದು, ಪ್ರವಚನದಲ್ಲಿ ಶ್ರೀಗಳು ಹೇಳಿದ್ದಿದೆ, ನಮ್ಮ ಬಾಡಿ, ಮಾನವ ಬಾಡಿ ಬೈಲ್ಯಾಟ್ರಲ್ ಸಿಮೆಟ್ರಿಕ್ ಆಕ್ಸಿಸ್ ಅಂತೇಳಿ ದ್ವಿಪಾರ್ಶ್ವ ಸಮಮಿತಿ ಅಕ್ಷವನ್ನು ಹೊಂದಿದೆ. ಅಂದ್ರೆ ಸೆಂಟ್ರಲ್ ಲೈನ್ ನಾವು ತೆಗೆದಿವಿ ಅಂದ್ರ ಬಲಭಾಗ ಎಡಭಾಗದ ತದ್ರೂಪ, ಮಿರರ್ ಇಮೇಜ್ ಅಂತ ಕರಿತೇವೆ. ಬಲಗಡೆ ಶಿವ ಅಂತ ತೋರಿಸಿದ್ರು, ಎಡಗಡೆ ಪಾರ್ವತಿ ಅಂತ ತೋರಿಸಿದ್ರು. ಇದಕ್ಕೆ ಕಾರಣ ಅಂತಂದ್ರ ಧನ ಧ್ರುವಗಳು ಬಲಗಡೆ ಹೆಚ್ಚಿವೆ, ಅಂದ್ರ ಪ್ರೋಟಾನ್ಸ್ ಭಾಳ ಅದಾವ, ಎಡಗಡೆ ಇಲೆಕ್ಟ್ರಾನ್ಸ್ಗಳು ಭಾಳ ಅದಾವ. ಅದನ್ನ ಸಾಂಕೇತಿಕವಾಗಿ ಅವರು ಈ ಅರ್ಥದೊಳಗೆ ನಮಗೆ ಕೊಟ್ರು ಅಂತ ಶ್ರೀಗಳು ಒಂದು ಪ್ರವಚನದಲ್ಲಿ ಹೇಳಿದ್ದಿದೆ. ಇನ್ನ ಇಷ್ಟಲಿಂಗವನ್ನ ಎಡಗಡೆನೆ ಯಾಕೆ ಇಟ್ಕೋತಾರ ಅನ್ಲಿಕ್ಕೆ ಆ ಸಂದರ್ಭದಲ್ಲಿ ಇದು ಹೇಳಿದ್ದು, ಇಲೆಕ್ಟ್ರಾನ್ಸ್ಗಳು ಪ್ರೋಟಾನ್ಸ್ಗಳಿಗಿಂತ ಹೆಚ್ಚು ಶಕ್ತಿಶಾಲಿ, ಹೆಚ್ಚು ಪ್ರಬಲ ಅಂತೇಳಿ ಇಷ್ಟಲಿಂಗವನ್ನ ಎಡಹಸ್ತದಲ್ಲಿ, ವಾಮಪೀಠದೋಳು ಅಂತ ಅವ್ರೇನ್ ಕರೆದ್ರು ವಚನದಲ್ಲಿ. ಅದಕ್ಕೆ ಉದಾಹರಣೆ ಕೊಡ್ಬೇಕಾದ್ರೆ ಎಡಪೀಠದಲ್ಲೇ, ಎಡಹಸ್ತದಲ್ಲೇ ಇಷ್ಟಲಿಂಗವನ್ನು ಇಟ್ಕೊಂಡು ನಾವು ತ್ರಾಟಕವನ್ನು ಮಾಡ್ಬೇಕಂತ ಹೇಳ್ಬೇಕಾದ್ರೆ ಈ ಸಂದರ್ಭದಲ್ಲಿ ಹೇಳಿದ್ದಿದೆ. ಇನ್ನು ಮೆದುಳಿನ 3ನೇ ಪೊಟರು, ಕುಹರ ಏನಂತೇವಿ, 3rd ವೆಂಟ್ರಿಕಲ್ ಆಫ್ ಬ್ರೈನ್ ಅಂತ ಏನ್ ಕರೆದು ಶ್ರೀಗಳು, ಅಲ್ಲಿ ಪೀನಿಯಲ್ ಗ್ರಂಥಿ ಇದೆ. ಈ ಪೀನಿಯಲ್ ಗ್ರಂಥಿಗೂ ಮತ್ತು ಪಿಟ್ಯೂಟರಿ ಗ್ರಂಥಿಗೂ ಸಂಬಂಧ ಏನಂತ ಅಂದ್ರೆ, ಇಲ್ಲಿ ಶಿವ ಮತ್ತು ಪಾರ್ವತಿಯರ ಸಂಬಂಧ ಇದೆ. ಅದಕ್ಕೆ ಅವರು ಶಕ್ತಿ ವಿಶಿಷ್ಟಾರ್ಥದೊಳಗ
ಪಾರ್ವತಿ ಅಂದ್ರ ನೆಗೆಟಿವ್ ಅಯಾನ್ಸ್, ಶಿವ ಅಂದ್ರ ಪಾಸಿಟಿವ್ ಅಯಾನ್ಸ್, ಪ್ರೋಟಾನ್ಸ್ ಅಂತ ಹೇಳಿ. ಇಲ್ಲಿ ಪೀನಿಯಲ್ ಗ್ರಂಥಿಯನ್ನ ಅವ್ರು ಸ್ತ್ರೀಲಿಂಗಕ್ಕೆ ಹೋಲಿಸಿ ನೋಡಿದ್ರು, ಶ್ರೀಗಳು ಹೇಳಿದ್ದು. ಅಂದ್ರ ಶರಣ ಸತಿ ಲಿಂಗಪತಿ ಅಂತ ಕರಿಬೇಕಾತಂದ್ರ ಶರಣರು ಅಂದ್ರ ಐಕ್ಯ ಸ್ಥಳ ಸಂಪಾದನೆ ಮಾಡಿದವರು. ಇಲ್ಲಿ ಮಹಾಲಿಂಗ ಇದೆ, ಆ ಶಟಸ್ಥಳ ಪ್ರಕಾರ ಮಹಾಲಿಂಗ ಇದೆ. ಈ ನೆಗೆಟಿವ್ ಅಯಾನ್ಸ್ಗಳು ಯಾವಾಗ ಪಾಸಿಟಿವ್ ಅಯಾನ್ಸ್ದಲ್ಲಿ ಕೂಡ್ತಾವೋ ಅವಾಗ ಶಿವಶಕ್ತಿಯರ ಸಾಯುಜ್ಯ ಅಂತ ಹೇಳಿ ಕರೆದ್ರು. ಅದು ಲಿಂಗಾಂಗ ಸಾಮರಸ್ಯ ಅಥವಾ ಜೀವ ಮತ್ತು ಶಿವರ ಐಕ್ಯ. ಇಲ್ಲಿ ಶಿವ ಮತ್ತು ಪಾರ್ವತಿ ಅನ್ನೋದನ್ನ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರ ಈಗ ಹೆಂಗ ವೆಲ್ಡಿಂಗ್ ಮಾಡ್ಬೇಕಂತಂದ್ರ ಸ್ಪಾರ್ಕ್ ಹಾಕವು, ಹಂಗ ಪೀನಿಯಲ್ ಗ್ರಂಥಿ ಜಾಗೃತಿ ಆದಾಗ ಅದಕ್ಕೆ ಕನೆಕ್ಟೆಡ್ ಪಾರ್ಟ್, ಒಂದು ಕೊಂಡಿ ಅಂತೆ ಕನೆಕ್ಟೆಡ್ ಪಾರ್ಟ್ ಸಹಸ್ರಾರ ಪಿಟ್ಯೂಟರಿ ಗ್ರಂಥಿ ಆಟೋಮೆಟಿಕ್ಲಿ ಜಾಗೃತಿ ಆಗ್ತೈತಿ ಅಂತೇಳಿ ಇದನ್ನ ಶಕ್ತಿ ವಿಶಿಷ್ಟ ಅದ್ವೈತದಲ್ಲಿ ಅದನ್ನ ಕರೆದ್ರು. ಮೂರನೇ ಪಟರಿಗೆ ಕುಹರ್ ಅಂತ ಏನ್ ಕರೆದು ಅದನ್ನ ಬೇರೆ ವಚನಗಳಲ್ಲಿ ಬೇರೆ ಬೇರೆ ರೀತಿ ಬಂತು. ಅದಕ್ಕೆ ಪಶ್ಚಿಮ ಬಾಗಲ ಅಂತ ಬಂತು, ಪಡುವಣ ಅಂತ ಬಂತು, ಬೇರೆ ಬೇರೆ ಶಬ್ದದಿಂದ ಕೋಣೆ ಅಂತ ಬಂತು, ಕೋಣೆ ಹೊಕ್ಕಿ ಇದ್ರೊಳಗೆ ಬರೆದ್ರು. ಅಲ್ಲಮ ಪ್ರಭುದೇವರ ವಚನದಲ್ಲಿ ಇವೆಲ್ಲ ಬಂದು ಶಿವ ಮತ್ತು ಶಕ್ತಿ ಇವರ ಸಂಬಂಧ ಅಥವಾ ಶಿವ ಅಥವಾ ಪಾರ್ವತಿಯವರ ಸಂಬಂಧವನ್ನ ಶಿವ ಮತ್ತು ರಾತ್ರಿ ಅಂತ ಹೇಳಿ ಅವ್ರು ಕರೆದ್ರು ಅಷ್ಟೇ. ಈ ಶಿವರಾತ್ರಿ ಯಾವಾಗ ಶುರು ಆಕತ್ತೆ ಅಂದ್ರೆ ಭೌಗೋಳಿಕವಾಗಿ ಸೂರ್ಯನ ಚಲನ ಮತ್ತು ನಿಸರ್ಗದಲ್ಲಿ ಏನ್ ಬದಲಾವಣೆಗಳಾಗ್ತಾವ ಅದಕ್ಕೆ ಸಂಬಂಧಪಟ್ಟಂತೆ ಈ ಹಬ್ಬವನ್ನ ಆರಂಭಕವಾಗಿ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಶಿವರಾತ್ರಿಯನ್ನ ಸಾಮಾಜಿಕವಾಗಿ ನಾವು ಪೌರಾಣಿಕವಾಗಿಯೋ ಅಥವಾ ಪರಂಪರಾಗತವಾಗಿಯೋ ಆಚರಿಸ್ತೇವೆ. ಇದು ಕೇವಲ ಒಂದು ದಿವಸ ಆಚರಿಸುವುದಲ್ಲ. ನಾವು ನೋಡೇಬೇಕೆ ಒಂದು ಸಾಮಾಜಿಕ ಮಾತಿದೆ, ಇನ್ನು ಮುಂದೆ ಯುಗಾದಿ ಬರುವವರೆಗೂ ಕಾಲಮಾನ ಹೆಂಗಿರ್ತೈತೆ ಅಂದ್ರೆ ಶಿವ ಅನ್ನುವಂಥ ಕಾಲಮಾನ ಅಂತೇಳಿ ಶಿವರಾತ್ರಿಯನ್ನು ಇವತ್ತು ಆರಂಭ ಮಾಡಿದ್ರು ಅಷ್ಟೇ. ಇದು ಒಂದು ದಿವಸ ಮಾಡಿ ಬಿಡುದಲ್ಲ, ನಮ್ಮ ಸಾಧನೆಯ ಮಾರ್ಗ ಸಹಿತ ಬದಲಿ ಆಕೈತಿ. ಯಾಕಂದ್ರೆ ರಾಜಯೋಗದಲ್ಲಿ ಮತ್ತು ನಾವು ಹಠಯೋಗದಲ್ಲಿ ನೋಡಿದೀವಿ, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನಾವು ಆ ಎರಡೂ ಸಾಧನೆಗಳನ್ನ ಮಾಡ್ತೇವೆ. ಯಾಕಂದ್ರೆ ಮೈಯಲ್ಲಿ ಬೆವರು ಬರುವುದಾಗ್ಲಿ ಅಥವಾ ಸುತ್ತಲಿನ ವಾತಾವರಣ ಆಗಲಿ ಅದಕ್ಕೆ ಅನುಕೂಲ ಬಾಳ. ಈಗ ನಾವು ಶಿವರಾತ್ರಿಯನ್ನ ಶಿವಯೋಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಮಾಡಬೇಕು. ಅಂದ್ರ ಈ ಕ್ಲೈಮೇಟ್ ಹೊರಗಿನ ಅಂದ್ರ ಬಹಿರ್ ಸೃಷ್ಟಿ ಮತ್ತು ಅಂತರಂಗದ ಸೃಷ್ಟಿಗಳನ್ನ ಒಂದು ಸಾಮಾನ್ಯವಾಗಿ ಮಾಡುವುದಕ್ಕಾಗಿ ಇದನ್ನ ಅವ್ರ ಸಾಧನೆಯಲ್ಲಿ ಅಳವಡಿಸಿದ್ರು. ಹೊರಗಡೆ ಸೃಷ್ಟಿಯಲ್ಲಿ ಏನು ಬದಲಾವಣೆ ಆಗ್ತಾವೋ ಅದನ್ನ ನಾವು ಅಂತರಂಗದ ಸೃಷ್ಟಿಯೊಂದಿಗೆ ಒಂದು ಬೆಸುಗೆ ಮಾಡಬೇಕು. ಅದಕ್ಕೆ ಅವರು ಸಮರಸ ಅಂದ್ರು, ಸಾಮರಸ್ಯ ಅಂತಂದ್ರು. ಅದ್ರ ಪ್ರಕಾರ ನಾವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೊಟ್ರು. ಇಲ್ಲಿ ನಮಗ ತ್ರಿಪುಟಿಗಳು ಅಂತ ಏನ್ ಬಂದಾವ ಅಥವಾ ತ್ರಿವೇಣಿ ಸಂಗಮಗಳು, ಗಂಗೆ ಯಮುನೆಗಳ ಸಂಗಮದಲ್ಲಿ ಅಂತ ಇನ್ನು ಹಾಡುದನ್ನು ಕೇಳಿದ್ವಿ, ತ್ರಿವೇಣಿ ಸಂಗಮ ಅಂತ ಕೇಳಿದ್ವಿ, ತ್ರಿಪುಟಿ. ಆಮೇಲೆ ಇಲ್ಲಿ ಮಹತ್ವದ ವಿಷಯನ ಶ್ರೀಗಳು ಏನ್ ಹೇಳಿದ್ರಂದ್ರ 3 ಪ್ರಕಾರದ ಅವಸ್ಥೆಗಳೇನಿದೆ, ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ಈಗೇನ್ ನಾವು ಇವತ್ತು ವಚನವನ್ನ ಕೇಳಿದ್ವಿ, ಆ ವಚನದಲ್ಲಿ ಶರಣ ನಿದ್ದೆಗೈದರೆ ಜಪದಲ್ಲಿ ನಿದ್ದೆಗೈಯುವುದಲ್ಲ, ನಿದ್ರೆಯೇ ಜಪವಾಗಬೇಕು. ಇಲ್ಲಿ ನಾವು ಜಾಗೃತಿಯಿಂದ ಸುಷುಪ್ತಿ ಒಳಗೆ ಹೋಗ್ಬೇಕಂತ ಸ್ವಪ್ನ ಅನ್ನುವಂತ ಮಧ್ಯದ ಒಂದು ಅವಸ್ಥೆ ಏನಿದೆ ಆ ಅವಸ್ಥೆಯನ್ನು ಶರಣರು ಇದನ್ನ ಕೊಂಡಾಡಿದ್ರು, ವರ್ಣನೆ ಮಾಡಿದ್ರು. ಈ ಬದಲಾವಣೆ ಆಗ್ಬೇಕಾತಂದ್ರ ಶಿವ ಮತ್ತು ರಾತ್ರಿಯರ ಅರ್ಥ ಬರ್ತೈತಿ. ಇಲ್ಲಿ ಶಿವನಿಗೆ ಧನಧ್ರುವ ಅಂದಿವಂದ್ರ, ರಾತ್ರಿ ಅಂದ್ರ ಇಲ್ಲಿ ಹಗಲು ಇರುಳು ಏನಂತೀವಿ ಅದನ್ನ ಕತ್ತಲೆ ಅಂತ ಯಾಕೆ ಕಂಡಿದೆ ಅಂದ್ರೆ ಪ್ರಾಣಶಕ್ತಿಯನ್ನ ಕತ್ತಲಿಗೆ ಹೋಲಿಸಿ ಹೇಳೋರದಾರ. ಎಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತೇವೆ ಅವಕ್ಕೆ ನೆಗೆಟಿವ್ ಅಯಾನ್ಸ್ ಅಂತ ಇರ್ತಾವ. ನಾವು ಈ ಥಾಮ್ಸನ್ ಇಫೆಕ್ಟ್ ಅಂತ ಏನ್ ನೋಡಿದ್ವಿ, ಅವ್ನ ಆಮೇಲೆ ನೊಬೆಲ್ ಪ್ರೈಸ್ ಬಂತು. ಇದನ್ನ 12ನೇ ಶತಮಾನದೊಳಗೆ ಕಂಡು ಹಿಡಿದ್ರು. ಪ್ಲಾಂಕ್ಸ್ ಅನ್ನುವಂಥ ವಿಜ್ಞಾನಿ, ಶಿವಯೋಗದಲ್ಲಿ ನಾವು ಇದನ್ನ ನಾವು ನೆನಪು ಮಾಡ್ಕೊಂಡಿವಿ. ಪ್ಲಾಂಕ್ಸ್ ಅನ್ನೋ ಏನು ಸಂಶೋಧನೆ ಮಾಡಿದ ಸುಮಾರು 700 ವರ್ಷಗಳ ಹಿಂದೆ, ಅದು ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂಡ್ ರೇಡಿಯೇಷನ್, ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಮತ್ತು ರೇಡಿಯೇಷನ್. ಇಲ್ಲಿ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂಡ್ ಪರ್ಫೆಕ್ಟ್ಲಿ ವೈಟ್ ಬಾಡಿ ಅಂತ ಹೇಳಿ ಬರ್ತಾವ. ಇದು ಕಾಲ್ಪನಿಕವಾಗಿ ಹೈಪೋಥೆಟಿಕಲ್. ಜಗತ್ತಿನಲ್ಲಿ ಪರ್ಫೆಕ್ಟ್ಲಿ ವೈಟ್ ಅಥವಾ ಬ್ಲ್ಯಾಕ್ ಅಂತಿಲ್ಲ, ಆದ್ರೆ ಆಧ್ಯಾತ್ಮದಲ್ಲಿ ಯೋಗಶಾಸ್ತ್ರದಲ್ಲಿ ಅವಕ್ಕೆ ಸ್ಥಾನಮಾನಗಳಿದಾವೆ. ಇಲ್ಲಿ ಶಿವ ಹಗಲು ಅಂತ ಕರೆದ್ರ, ರಾತ್ರಿ ಶಕ್ತಿಗೆ ಕರೀತಾರೆ. ಅಂದ್ರೆ ಪ್ರೋಟಾನ್ಸ್ ಅಂಡ್ ಇಲೆಕ್ಟ್ರಾನ್ಸ್ ಗಳನ್ನ ಆ ರೀತಿ ವರ್ಣನೆ ಮಾಡಿದ್ರು. ಇದನ್ನ ನಾವು ನಮ್ಮ ಸಾಮಾನ್ಯ ಜನರ ಮಾತಿಗೆ ತಿಳಿಯುವಂತೆ, ಇಲ್ಲಿ ಶರಣನೆದ್ದು ಕುಳಿತರೆ ಜಪ ಕಾಣಿರ ಅಂತ ಜಪದಲ್ಲಿ 3 ಪ್ರಕಾರವಾಗಿ ಮಾಡ್ತೇವೆ. ನಾವು ಈಗಾಗಲೇ ನೋಡೇವಿ ಮಂತ್ರಯೋಗದಲ್ಲಿ, ವಾಚಕ, ಉಪಾಂಶು ಮತ್ತು ಮಾನಸಿಕ ಅಂತ ಹೇಳಿ. ಮಾನಸಿಕಕ್ಕೆ ನಾವು ಇಳಿಬೇಕಾತಂದ್ರ ಅಲ್ಲಿ ಆ ಜಪ ಆಗ್ಬೇಕು. ಅವಾಗ ಅದನ್ನ ನಾವು ನಿದ್ರೆಯ ಸ್ವರೂಪದೊಳಗೆ ಕಾಣಬೇಕು. ಅಂದ್ರೆ ಜಪ ಮಾಡ್ಬೇಕಾದ್ರೆ ನಿದ್ದೆ ಮಾಡೋದಲ್ಲ, ನಿದ್ರೆ ಮಾಡ್ಬೇಕಾದ್ರೆ ಆ ಜಪದ ಅವಸ್ಥೆಗೆ ನಾವು ಇಳಿಬೇಕು ಅನ್ನೋದನ್ನ ಶರಣರು ಆ ವಚನದಲ್ಲಿ ಹೇಳಿದ್ದನ್ನ ವರ್ಣನೆ ಮಾಡಿದ್ದನ್ನ ನಾವು ಕೇಳ್ತೇವೆ. 2ನೇ ಶಬ್ದ ಬಂತು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಅಂತೇಳಿ. ಈ ಶಿವರಾತ್ರಿನ ಯಾಕೆ ಉದಾಹರಣೆ ಕೊಟ್ಟರು, ಬೇರೆ ಹಬ್ಬಗಳನ್ನ ಯಾಕೆ ಕೊಡ್ಲಿಲ್ಲ ಅಂತಂದ್ರ, ಅಲ್ಲಿ ಶಿವರಾತ್ರಿ ಅಂದ್ರೆ ಜಾಗರಣೆ ಏನಂತ ನಾವು ಮಾಡ್ತೀವಿ, ಇದು ಜಾಗೃತಿಯ
ಒಂದು ಅಪಭ್ರಂಶ ಶಬ್ದ. ಸಾಮಾಜಿಕವಾಗಿ ಜಾಗರಣೆ ಅಂತ ನಾವೇನಂತೀವಿ, ಇದು ಶಿವರಾತ್ರಿಗೆ ಒಂದ ದಿವಸ ಮಾಡೋದಲ್ಲ, ಈ ಕಾಲಮಾನದಗುಂಟು ಮಾಡ್ಬೇಕು. ಅದರಲ್ಲಿಯೂ ಕಾಮದಹನ ಏನ್ ಬರ್ತೈತಿ ಮುಂದ, ಅವಾಗ ಹೊರಗಿನ ಸೃಷ್ಟಿ ಬದಲಿ ಆದಂತೆ ನಮ್ಮ ಸಾಧನೆಗಳು, ನಮ್ಮ ಅಂತರಂಗದ ಬದಲಾವಣೆಗಳು, ನಮ್ಮ ಉಡುಗೆ ತೊಡುಗೆ, ಆಹಾರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಇದೊಂದು ಸಾಧಕರಿಗೆ ಅನುಕೂಲವಾಗುವಂತ ಒಂದು ಉದಾಹರಣೆ ಕೊಟ್ರು. ಎದ್ದು ಕುಳಿತಾರೆ ಅಂದ್ರೆ ಜಾಗೃತಿ. ಇದು ಬೆಳತಂಕ್ಲ ಏನಾರ ಮಾಡ್ಕೋತ ಕುಂಡಿರ್ತಕ್ಕ ಜಾಗರಣೆ ಅನ್ನೋದಲ್ಲ, ಅದನ್ನ ಬೇರೆ ಬೇರೆ ಹಾದಿ ಹಿಡ್ಸ್ಕೊಂಡು ಹೊಂಟ್ರ ಇತ್ತೀಚೆಗೆ. ಆದ್ರ ಜಾಗೃತಿಯ ಉದಾಹರಣೆಯನ್ನ ಶಿವರಾತ್ರಿ ಅಂತೇಳಿ ಆ ಅರ್ಥದೊಳಗ ಕೊಟ್ರು. ಇನ್ನ ಈ ಶಿವರಾತ್ರಿ ಒಳಗ ಮೂಲ ಈ ಶಿವ ಮತ್ತು ರಾತ್ರಿ, ಶಿವ ಅಥವಾ ಶಕ್ತಿ ಅಥವಾ ಲಿಂಗ ಅವರ ಅಂಗರ ಸಾಮರಸ್ಯವನ್ನ ಅವ್ರು ಎಲ್ಲಿ ಉದಾಹರಣೆ ಕೊಟ್ರ ಅಂತಂದ್ರ, ಇವತ್ತಿಗೂ ವಿಜ್ಞಾನ ಸಹಿತಕ ಮೆದುಳಿನ ಛೇದಕ ಭಾಗವನ್ನ ನಾವು ತಗೊಂಡಿವಿ ಅಂದ್ರು, ಒಂದು ಮೆದುಳನ್ನ ಅಡ್ಡ ಛೇದಕ ಮಾಡಿದಾಗ ಅಲ್ಲಿ ಬ್ಲ್ಯಾಕ್ ಸಬ್ಸ್ಟೆನ್ಸ್ ಅಂಡ್ ದಟ್ ಇಸ್ ಗ್ರೇ ಸಬ್ಸ್ಟೆನ್ಸ್ ಅಂಡ್ ವೈಟ್ ಸಬ್ಸ್ಟೆನ್ಸ್ ಅಂತೇಳಿ ಮೆದುಳಿನಲ್ಲಿ ಬಂದಿದೆ. ಇದನ್ನ ಅವರು ಗ್ರೇ ಸಬ್ಸ್ಟೆನ್ಸ್ ಅಂಡ್ ವೈಟ್ ಸಬ್ಸ್ಟೆನ್ಸ್ ಅಂತ ಏನ್ ಕರೆದ್ರು. ಇದು ಶಿವ ಮತ್ತು ರಾತ್ರಿಯರನ್ನ ಅವರು ಪೌರಾಣಿಕವಾಗಿ ಆಡು ಮಾತಿನಲ್ಲಿ ಕನ್ನಡದಲ್ಲಿ ವರ್ಣನೆಯನ್ನು ಕೊಟ್ರು. ಇಂಗ್ಲಿಷ್ನೊಳಗೆ ವರ್ಣನೆ ಕೊಟ್ಟಿವಿ ಅಂದ್ರ ವೈಜ್ಞಾನಿಕ ಅನಿಸ್ತೈತಿ, ಕನ್ನಡದಲ್ಲಿ ಹೇಳಿದ್ವಿ ಅಂದ್ರ, ಮರಾಠಿಯಲ್ಲಿ ಹೇಳಿದ್ವಿ ಅಂದ್ರ ಅದೊಂದು ಆಡು ಭಾಷೆ ಅನಿಸ್ತೈತಿ. ಆದ್ರೆ ಶರಣರು ಸಾಮಾನ್ಯ ಜನರಿಗೆ ತಿರುಳಿಲ್ಲ ಅಂತೇಳಿ ಈ ಶಿವರಾತ್ರಿಯನ್ನ ಆ ಅರ್ಥದಲ್ಲಿ ಕೊಟ್ರು. ಇಲ್ಲಿ ವೈಟ್ ಬಾಡಿ ಅಂತಂದ್ರೆ ಮೆದುಳಿನ 60% ಇರ್ತೈತಿ, ಗ್ರೇ ಬಾಡಿ ಅಂತಂದ್ರೆ ಬ್ಲ್ಯಾಕ್ ಬಾಡಿ ಇದು 40% ಇರ್ತೈತಿ. ಇವೆರಡು ಹೆಂಗಂದ್ರೆ ಒಂದ್ ದೃಷ್ಟಿಲಿ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್. ಬ್ಲ್ಯಾಕ್ ಬಾಡಿ ಏನ್ ಮಾಡ್ತೈತಿ ಅಂದ್ರ ನಮ್ಮ ಚಲನವಲನಗಳಿಗೆ ಸಿಗ್ನಲ್ಗಳನ್ನು ಕೊಡ್ತೈತಿ. ವೈಟ್ ಬಾಡಿ ಏನ್ ಮಾಡ್ತೈತಿ ಅಂದ್ರೆ ಡಾಟಾ ಪ್ರೊಸೆಸಿಂಗ್ ಮಾಡ್ತೈತಿ. ಅಂದ್ರೆ ಒಂದು ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್, ಈ ಎರಡೂ ಸೇರಿ ನಮ್ಮ ಇಡೀ ಶರೀರವನ್ನ ನಿಯಂತ್ರಣ ಮಾಡ್ತಾವ. ಇಲ್ಲಿ ವೇಗಸ್ ನರವನ್ನ ಜಾಗೃತಿ ಮಾಡ್ಕೊಂಡಾಗ ಏನಾಗ್ತೈತೆ ಅನ್ನೋದನ್ನ ನಾವು ಹಿಂದಿನ ಇದ್ರೊಳಗೆ ನೋಡಿದ್ವಿ. ಇದನ್ನ ವೈಜ್ಞಾನಿಕವಾಗಿ ಶ್ರೀಗಳು ಇಂಟರ್ಪ್ರಿಟೇಷನ್ ಕೊಟ್ರು, ಅಂತರಾರ್ಥವನ್ನು ಕೊಟ್ರು. ಶಿವರಾತ್ರಿಯನ್ನು ನಾವು ಕೇವಲ ಒಂದು ಪೂಜೆ ಪುನಸ್ಕಾರ, ಒಂದು ಭೌತಿಕ ಲಿಂಗಕ್ಕೆ ಅಭಿಷೇಕ ಹಾಕುವುದು ಇದಷ್ಟೇ ಅರ್ಥದೊಳಗೆ ನಾವು ತಗೋಬಾರ್ದು. ಸಾಧನೆಗೆ ಪೂರಕವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ಬೇಕಂತೇಳಿ ಶ್ರೀಗಳು ಒಂದ್ ಕಡೆ ಹೇಳಿದ್ರು. ಇನ್ನ ಬಿಳಿ ವಸ್ತು ಮತ್ತು ಕಪ್ಪು ವಸ್ತುಗಳು ಅಂದ್ರೆ ಶಿವ ಮತ್ತು ರಾತ್ರಿ, ಇವೇನ್ ನೆಗೆಟಿವ್ ಅಯಾನ್ಸ್ ಅಂಡ್ ಪಾಸಿಟಿವ್ ಅಯಾನ್ಸ್ ಅದಾವ, ಇವುಗಳನ್ನ ನಾವು ಜಾಗೃತಿ ಮಾಡ್ಕೊಂಡಾಗ ಈಡ ಮತ್ತು ಪಿಂಗಳಗಳು ಯಾವಾಗ ಸ್ತಬ್ಧವಾಗ್ತಾವೋ ಅವಾಗ ಸುಷುಮ್ನ ನಾಡಿ ಏನ್ ಜಾಗೃತಿ ಆಗ್ತೈತಿ, ಆ ಜಾಗೃತಿಗೆ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಶಿವಯೋಗದ ಮುಖಾಂತರ ಶರಣರು ವಚನದಲ್ಲಿ ತಿಳಿಸಿದ್ರು. ಒಂದು ಉದಾಹರಣೆ ಅಂದ್ರ ತಗೊಳ್ಳೋಣ. ಈಗ ನಾವು ದಿವಸ ಏನ್ ಹಾಡ್ತೇವಿ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜಿ ಜ್ಯೋತಿ ಬೆಳಗುತ್ತಿದೆ, ಇದು ಒಂದೇ ಹಾಡನ್ನ ನೋಡಿದ್ರೆ ನಮಗೆ ಇಡೀ ಶಿವರಾತ್ರಿಯ ಅರ್ಥ, ಶಿವಯೋಗದ ಅರ್ಥ, ಅದನ್ನ ಸಾಮರಸ್ಯವಾಗಿ ಯಾವ ರೀತಿ ಶ್ರೀಗಳು ಕೊಟ್ರು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿತೈತಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. 3 ಮಲಗಳನ್ನು ಅಂದ್ರ ವಿಮಲ ನಿರ್ಮಲವಾದಂತಹದ್ದು, ತ್ರಿಮಲಗಳನ್ನು ಅಂದ್ರ ನಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ಏನ್ ಬಂತು, ನಮ್ಮ ಬಸವಲಿಂಗ ಶರಣರು ಹೇಳಿದ್ದು ತ್ರೈಮಲ್ಯ ಅಂತ ಅವ್ರು ಕರೆದ್ರು. 3 ಮಲಗಳನ್ನ ತೆಗೆದು ಹಾಕಿದಂತ ಪರಮ ಜ್ಯೋತಿ ಪರಂಜ್ಯೋತಿ, ಆ ಜ್ಯೋತಿಯನ್ನ ಯಾವ ರೀತಿ ನಾವು ಸಾಧನೆಯಿಂದ ಪಡಿಬೇಕು ಅನ್ನೋದು ಶಿವರಾತ್ರಿಯ ಒಂದು ಅರ್ಥದಲ್ಲಿ ಅವ್ರು ಹೇಳಿದ್ರು. ಎರಡನೇದು ಮಾತು ಮನಗಳಿಂದ ಅತ್ತತ್ತ ಮೀರಿದ, ಮಾತು ಮತ್ತು ಮನಸ್ಸು, ಅದಕ್ಕೆ ನಿರ್ವಚನ ಅಂತ ಕರೆದ್ರು. ವಚನ ಮತ್ತು ನಿರ್ವಚನ, ನಾವು ಮಾತುಗಳಿಂದ ಮತ್ತು ಮನಸ್ಸಿನಿಂದ ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನಿರ್ಮಲ ಅಂದ್ರೆ ಇವು 3 ಆಣವ ಮಾಯ ಮತ್ತು ಕರ್ಮ ಮಲಗಳಿಂದ ರಹಿತ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ, ಇದನ್ನ ಮೇರುದಂಡ ಅಂತ ಹೇಳಿ ವಿಜ್ಞಾನಿಗಳೇನ್ ಕರೆದ್ರು. ಆ ಮೇರುದಂಡ ಒಂದು ಅಂತ ವರ್ಟೆಬ್ರಲ್ ಕಾಲಮ್, ಈ ಕಾಲಮ್ ಅದನ್ನ ಶಿವಧರ್ಮ ನಾಳ ಅಂತ ಕರೆದು ಅದರ ಮೇಲೆ ಇಟ್ಟಂತ ಪಣತಿ, ಅದು 3ನೇ ಪೊಟರಿನಲ್ಲಿ ಬೆಳಗುವ ಪೀನಿಯಲ್ ಗ್ರಂಥಿಯ ಜಾಗೃತಿಯ ಸಂಕೇತ. ಇವತ್ತಿನ ಪ್ರವಚನದಲ್ಲಿ ನಾವೇನ್ ಕೇಳಿದೀವಿ ಅದು ಅಂತ ಜ್ಯೋತಿಯನ್ನ ನಾನು ಪಡೆದುಕೊಂಡು ಅದನ್ನ ಮಾತ್ರ ನಾನು ನಿನಗೆ ಬೆಳಗಬಲ್ಲೆ, ಇಷ್ಟು ಮಾತ್ರ ನಾನು ದೇವರಿಗೆ ಕೊಡಬಲ್ಲೆ ಅನ್ನೋದನ್ನ ಈ ಅರ್ಥದಲ್ಲಿ ಕೊಟ್ಟರು. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ, ಇಲ್ಲಿ ಶಿವಧರ್ಮ ನಾಳಕ ನಾವು ಯೋಗಶಾಸ್ತ್ರದಲ್ಲಿ ಬ್ರಹ್ಮನ ಕೋಲು ಅಂತ ಕರೀತಾರ, ಬ್ರಹ್ಮದಂಡ ಅಂತ ಏನ್ ಕರೀತಾರ. ಈ ಬ್ರಹ್ಮದಂಡದ ಕೆಳಗೆ ರಿಮೈಂಡರ್ ಎನರ್ಜಿ, ಕುಂಡಲಿನಿ ಎನರ್ಜಿ ಅಂತ ಏನಿದೆ ಅದನ್ನ ಕತ್ತಲೆ ಅಂತ ಕರೀತಾವೆ. ಪ್ರಾಣ ಶಕ್ತಿಯನ್ನ ನಾವು ಕತ್ತಲೆ ಅಂತ ಕರಿತೇವೆ. ಇಷ್ಟ ಲಿಂಗವನ್ನ ನಾವು ಕಪ್ಪು ಬಣ್ಣದಲ್ಲೇ ಯಾಕೆ ಮಾಡಿದ್ರ ಅಂದ್ರ, ಅನೇಕ ಕಡೆ ಕಪ್ಪು ಬಣ್ಣ ಇದು ಸರಿಯಾದರಲ್ಲ, ಅದಕ್ಕೊಂದು ಅರ್ಥ ಬೇರೆ ಕೊಡ್ತಾರ. ಆದ್ರೆ ಇಲ್ಲಿ ಕಪ್ಪು ಬಣ್ಣದಲ್ಲಿ ಬಿಳಿ ಬಣ್ಣದ ಜ್ಯೋತಿಯನ್ನು ನೋಡಿದ್ರೆ ನಾವು ಇಲೆಕ್ಟ್ರಾನ್ಗಳ ಫ್ಲೋ, 3 ಸಿದ್ಧಾಂತಗಳನ್ನ ನಾವು ಫ್ಯಾರಡೇಸ್ ಲಾ ಏನ್ ನೋಡಿದ್ವಿ ಅಲ್ಲಿ ನಮ್ಗೆ ಗೊತ್ತಾತು, ಈ ಕಪ್ಪು ಬಣ್ಣದಲ್ಲಿಯೇ ಇಷ್ಟಲಿಂಗವನ್ನು ಇಟ್ಟರು, ಬೇರೆ ಬಣ್ಣ ಸರಿಯಲ್ಲ ಅಂತ ಹೇಳಿ ನಮ್ಮ ಮನಸ್ಸು, ಕಣ್ಣು ಮತ್ತು ಇಷ್ಟಲಿಂಗದ ಒಂದು ಸಂಯೋಜನೆ ಅವ್ರು ಏನ್ ಮಾಡಿದ್ರು. ಇಲ್ಲಿ ಈಗ ಬ್ರಹ್ಮನ ಕೋಲ್, ಇದರ ಕೆಳಗೆ ರಿಮೈಂಡರ್ ಎನರ್ಜಿ ಏನಿದೆ ಅದು ನಮ್ಮ ಆಯುಷ್ ಪರ್ಯಂತ ಬರುವಂತ ಎನರ್ಜಿ, ಅದಕ್ಕೆ ಕುಂಡಲಿನಿ ಎನರ್ಜಿ ಅಂತ ಕರೆದ್ರು. ಇದು ನೆಗೆಟಿವ್ ಅಯಾನ್ಸ್. ಈ ಪ್ರವಾಹ ಸುಷುಮ್ನ ಮುಖಾಂತರ ಬಂದು ಆ ಮೇರುದಂಡದ ಮೇಲ್ತುದಿಯಲ್ಲಿ ಪಣತಿಯಂತೆ ತೋರುವ
ಆ ಪಣತಿಗೆ ತಾಕಿದಾಗ ಆ ಸ್ಪರ್ಶದಿಂದ ಏನು ಶಿವಶಕ್ತಿಯರ ಸಾಯುಜ್ಯ ಶಿವ ಮತ್ತು ರಾತ್ರಿಯರು ಒಂದಾಕಾರ. ಆ ಕೂಸಿ ಹುಟ್ಟಿದಂತಕ್ಕ ಆ ಬೆಳಕಿಗೆ ಏನಂತೇವೆ ಅಂದ್ರೆ ನಾವು ವಿಮಲ ಪರಂಜ್ಯೋತಿ ಅದನ್ನ ನಾವು ಪಡಿಬೇಕನ್ನುವಂಥದ್ದು. ಇಲ್ಲೇ 3.5 ಸುರುಳಿ ಸುತ್ತಿದಂತಹ ಕುಂಡಲಿನಿ ಶಕ್ತಿ ಏನಿದೆ ಆ ಜಾಗೃತಿ ಮಾಡ್ಕೋಬೇಕಾತಂದ್ರ ನಾವು ಯಾವ ರೀತಿ ಈ ಪಣತಿಯನ್ನ ಬೆಳಗಿಸ್ಬೇಕು ಅಂತಂದ್ರ ಸುವಿವೇಕ, ಅರಿವು, ಜ್ಞಾನ, ಬುದ್ಧಿ ಇವುಗಳೆಲ್ಲ ಸೇರಿಸಿ ಸುವಿವೇಕ ಅಂತ ಒಂದ ಶಬ್ದದಿಂದ ಕರೆದ್ರು. ಇಂಥ ಪ್ರಣತಿ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು ಆ ಹಾಡಿನಲ್ಲಿ ಬಂದಂಥದ್ದು. ಸದ್ಭಕ್ತಿ ರಸ ತೈಲ ತುಂಬಿದೆ. ಇಲ್ಲಿ 6 ಪ್ರಕಾರದ ಭಕ್ತಿಗಳನ್ನ ವಚನ ಸಾಹಿತ್ಯದಲ್ಲಿ ನಾವು ನೋಡಿದ್ವಿ. ನಿಷ್ಠಾ ಭಕ್ತಿ, ಆನಂದ ಭಕ್ತಿ, ಇವೆಲ್ಲ ಸಮರಸ ಭಕ್ತಿ ಅಂತೇಳಿ 6 ಪ್ರಕಾರದ ಭಕ್ತಿಗಳಿವೆ. ಇಲ್ಲಿ ಕಳೆ ಅಂತಂದ್ರೆ ನಾದ ಬಿಂದು ಕಳೆಗಳಲ್ಲಿ ಒಂದನೇದು ಹೀಟ್ ಎನರ್ಜಿ, ಲೈಟ್ ಎನರ್ಜಿ, ಸೌಂಡ್ ಎನರ್ಜಿ ಮತ್ತು ಹೀಟ್ ಎನರ್ಜಿ ಅವುಗಳನ್ನ ನೋಡೀವಿ. ವಿಷಯ ಪತಂಗಗಳು ಉರುಳಿವೆ, ವಿಷಯಾಸಕ್ತಿಗಳು, ಅನೇಕ ರೀತಿಯ ವಿಷಯಾಸಕ್ತಿಗಳೇನದಾವ. ಈ ಪತಂಗ ನಾನು ಸುಡ್ತೈತನ್ನೋ ಎಚ್ಚರ ಇಲ್ಲದೆ ಆ ಪಣತಿಯ ಸುತ್ತಲೂ ಏನ್ ತಿರುಗ್ತೈತಿ, ಆ ಪತಂಗ ಅದನ್ನ ಬಿದ್ದು ಉರುಳಿ ಅದ ಯಾವಾಗ ಬೀಳ್ತೈತೋ ಅವಾಗ ಆ ಪಣತಿ ನಮಗೆ ಬೆಳಕಿಗೆ ಕಂಡು ಬರ್ತೈತೆ. ಅಂದ್ರೆ ವಿಷಯಾಸಕ್ತಿಗಳನ್ನ ತೊಡೆದು ನಾವು ಮೇಲಿಡ್ಬೇಕು. ಕತ್ತಲೆ ಅಳೆಯೇ ಅಜ್ಞಾನ, ಮರವು ಮತ್ತು ಅಹಂಕಾರಗಳು ಇವುಗಳನ್ನು ಬಿಟ್ಟಂತಹ ಆ ಕತ್ತಲೆಯನ್ನು ಅಳೆಯಬೇಕು. ಇದು ಲೌಕಿಕ ಕತ್ತಲೆ. ಇನ್ನು ಮಹಾಪ್ರಭೆ, ನಿತ್ಯ ನಿರುಪಮ, ನಿರಂಜನ ಪ್ರಕಾಶ, ಇದು ಅಲೌಕಿಕವಾದಂತ ಪ್ರಕಾಶ. ಶ್ರೀಗಳು ಹೇಳ್ತಿದ್ರು, ನಾವು ಕಣ್ಣನ್ನು ಮುಚ್ಚಿದಾಗ ಅಥವಾ ಷಣ್ಮುಖಿ ಮುದ್ರೆಯನ್ನು ಮಾಡಿದಾಗ ಕೆಲವು ಪ್ರಕಾಶಗಳು ನಮ್ಮ ಕಣ್ಣಿಗೆ ಬರ್ತಾವ. ಆದ್ರೆ ಇವೆಲ್ಲವೂ ನಿಜವಾದ ಪ್ರಕಾಶ ಅಲ್ಲ, ಭ್ರಮೆನೂ ಇರಬಹುದು, ಮಾನಸಿಕ ಅಥವಾ ಕಾಲ್ಪನಿಕ. ಇಲ್ಲಿ ನಿಜವಾದ ಈ ಪ್ರಕಾಶ ಮತ್ತು ಈ ಅಲೌಕಿಕ ಪ್ರಕಾಶ ಮತ್ತು ಭ್ರಮಾತ್ಮಕ ಪ್ರಕಾಶವನ್ನ ನಾವು ವಿಂಗಡಣೆ ಮಾಡಬೇಕು. ಅಲ್ಲಿ ವಿಮರ್ಶ ಶಕ್ತಿ ಅಂತಿದೆ, ಅದು ಸುವಿವೇಕದಿಂದ ನಮ್ಗೆ ಸಿಗುವಂತಹದ್ದು. ಮಾಯಾ ಕಾಳಿಕೆ ಪದವನ್ನು ಪನ್ಮ, ಈ ಮಾಯೆ ಅನ್ನೋದನ್ನ ಶಂಕರಾಚಾರ್ಯರಿಗೂ ಮತ್ತು ಶರಣರಿಗೂ ವ್ಯತ್ಯಾಸ ಇದೆ. ಮಾಯಾವಾದ ಅನ್ನೋದು ಶಂಕರಾಚಾರ್ಯರದು, ಅವರು ಅದನ್ನ ತೊಡಿಬೇಕು ಅಂತ ಹೇಳಂದ್ರು, ಹೋರಾಟ ಮಾಡ್ಬೇಕಂದ್ರು, ಮಾಯೆಯನ್ನು ಅವರು ತುಚ್ಚು ಮಾಡಿದ್ರು. ಆದ್ರೆ ಶರಣರದು ಮಾಯಾವಾದ ಅಲ್ಲ, ಶಿವಮಯವಾದ. ಇಲ್ಲಿ ಶಿವಮಯ ಅಂದ್ರೆ ಮಾಯೆಯನ್ನ ಪಳಗಿಸಿ ರಮಿಸಿ ಶಿವನ ಅರ್ಧಾಂಗಿಯನ್ನಾಗಿ ಮಾಡಿ ಅವನೊಂದಿಗೆ ಬೆರೆಸಿದಾಗ ನಾವು ಸೃಷ್ಟಿ ಒಳಗ ಗೊಬ್ಬರ ಹಾಕಿದ್ರೆ ಮಾತ್ರ ಫಲ ಬೆಳಿತೈತಿ. ಅರಿಷಡ್ಡರುಗಳು ಇರ್ಬೇಕಂತೇಳಿ ಚನ್ನಬಸವಣ್ಣವ್ರು ಹೇಳಿದ್ರು. ಕೋಪ ಬೇಕು, ಕಾಮ ಬೇಕು, ಕ್ರೋಧ ಬೇಕು, ಹೆಂಗ್ ಅನ್ನೋದನ್ನ ಅವ್ರು ಹೇಳ್ಯಾರ. ಅದನ್ನ ಬಿಟ್ಟು ನಾವು ಬೇರೆ ಹಾದಿಗೆ ತಗೊಂಡು ಹೋಗ್ಬಾರ್ದು. ಎಲ್ಲಿ ಬೇಕಂದ್ರೆ ನಾವು ಸತ್ಸಂಗದಲ್ಲಿ ಸತ್ಪುರುಷರ ಸತ್ಸಂಗದ ಜೊತೆಗೆ ನಾವು ವಾದ ಮಾಡ್ಬೇಕಂತ ಹೇಳಿ ಅವ್ರ ಜೋಡಿ ಜಗಳ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರ ಸತ್ಸಂಗದಲ್ಲಿ ಸಜ್ಜನರೊಂದಿಗೆ ನಾವು ವಾದ ಮಾಡ್ಬೇಕು, ತಂಟೆ ಮಾಡ್ಬೇಕಂದ್ರ ತಿಕ್ಕಾಟ ಆಗ್ಬೇಕಂದ್ರೆ ಅಲ್ಲಿ ನಮಗೆ ಜ್ಞಾನ ಪ್ರಕಾಶ ಸಿಗ್ತೈತೆ ಅನ್ನುವಂಥದ್ದು ಅರ್ಥದಲ್ಲಿ ಈ 6 ರಸಗಳು ಅರಿಷಡ್ ವರ್ಗಗಳನ್ನ ನಾವು ಸರಿಯಾದ ಕವಲಿನಲ್ಲಿ ಹರಿದು ಬಿಡ್ಬೇಕು. ಅವನ್ ಬಿಟ್ರೆ ಜೀವನ ನಡೆಯಂಗಿಲ್ಲ. ಬುದ್ಧನ ವಾದಕ್ಕೂ ಶರಣರ ಬಸವ ವಾದಕ್ಕೂ, ಬುದ್ಧ ಎಂಡ ಬಸವದಲ್ಲಿ ಶ್ರೀಗಳು ಇದನ್ನೇ ಹೇಳಿದ್ರು. ಬುದ್ಧ ಆಸೆ ಎಂಬುದು ಇರಬಾರ್ದಂತ, ಆಸೆ ದುಃಖಕ್ಕೆ ಕಾರಣ. ಆದ್ರೆ ಅಲ್ಲಮ್ಮ ಪ್ರಬೋಧವ್ರು ಏನ್ ಹೇಳಿದ್ರು ಅಂದ್ರೆ ಆಸೆ ಬಿಟ್ರೆ ನಮ್ ಜೀವನ ನಡೆಯಂಗಿಲ್ಲ, ಬೇಕಾ ನಮ್ಗೆಲ್ಲ, ನನಗಂತೂ 3 ಬೇಕಾ, ಆಸೆ ಎಲ್ಲ ಬೇಕಾ. ಆಶೆಯ ಬದಲು ಮನದ ಮುಂದಣ ಆಸೆಯೇ ದುಃಖಕ್ಕೆ ಕಾರಣ ಅಂದ್ರು. ಆ ಆಶೆ ಒಳಗೆ 3-4 ಅದಾವ: ನಿರಾಶೆ, ದುರಾಶೆ, ಸದಾಶೆ, ಬೇರೆ ಬೇರೆ ಆಸೆಗಳ. ಅದರಲ್ಲಿ ನಾವು ನಡಬರ್ಕಿನ ಸದಾಶೆಯನ್ನು ಹಿಡ್ಕೊಂಡು ಹೋಗ್ಬೇಕು. ಬೇರೆಯವ್ರಿಗೂ ಸದಾಶೆ, ನನಗೂ ಸದಾಶೆ, ಅತಿ ಆಶೆನೂ ಆಗ್ಬಾರ್ದು, ದುರಾಸೆ ನಿರಾಶೆನೂ ಆಗ್ಬಾರ್ದು. ಇಂಥ ಎಲ್ಲ 6 ಇವುಗಳನ್ನ ಅರಿಷಡ್ವರ್ಗಗಳನ್ನ ನಾವು ಪಳಗಿಸಿ ಸರಿಯಾದ ಕವಲಿನಲ್ಲಿ ತೆಗೆದುಕೊಂಡು ಹೋಗಿ ಇದನ್ನ ನಾವು ಗಳಿಸ್ಬೋದು. ಗುಣ 3 ಮುಟ್ಟದ ಪ್ರಣವಾಕಾರದ ಓಂಕಾರ. ನಾವು ಶಬ್ದ ಬ್ರಹ್ಮ, ನಾದ ಬ್ರಹ್ಮದೊಳಗೆ ನಾವು ನೋಡಿದ್ವಿ. ಒಂದು ಸಂಕೇತ ಅಂತ ಬರ್ದಿವಿ ಅಂದ್ರೆ ಕನ್ನಡದೊಳಗೆ ಬರಲಿ, ಮರಾಠಿ ಒಳಗೆ ಬರಲಿ, ಆ ಸಂಕೇತ ಬೇರೆ ಬೇರೆ ಹಾಕಾವ. ಆದ್ರ ಪ್ರೊನೌನ್ಸಿಯೇಷನ್, ನಾದ ಏನೈತಿ ಎಲ್ಲರೂ ಅಂತ ಕರೀತಾರೆ. ಅಂದ್ರ ಶಬ್ದ ಬ್ರಹ್ಮ ಮತ್ತು ನಾದ ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಣವಾಕಾರ 3 ಆಕಾರಗಳನ್ನು ಪ್ರಣವಾಕಾರ ಉ ಮ, ಸೃಷ್ಟಿ ಸ್ಥಿತಿ ಲಯ, ಬೇರೆ ಬೇರೆಗಳನ್ನು ಉದಾಹರಣೆ ಕೊಟ್ಟರು. ಇಲ್ಲಿ ಗುಣ 3 ಮುಟ್ಟದ ಅಂತ ಹೇಳಿ ಬಂತು. ಇದು ಬೇರೆ ವಿಚಾರಕ್ಕೂ ಇಲ್ಲಿ ಇರುವಂತ ವಿಚಾರಕ್ಕೂ ವ್ಯತ್ಯಾಸ. 3 ಗುಣಗಳು ಯಾವ ಅಂದ ಸತ್ವ, ರಜ, ತಮ. ಇವುಗಳನ್ನ ಮೀರಿದಂತದ್ದು ಇದೆ ಅಂತ ಹೇಳಿ, ಅಂದ್ರೆ 3 ಸ್ಥಿತಿಗಳನ್ನ ಮೀರಿ ಆ ಸ್ಥಿತಿಗೆ ಅವರು ತುರ್ಯಾವಸ್ಥೆ ಅಂತ ಏನ್ ಕರೆದ್ರು, ಆ ಸ್ಥಿತಿ ಒಳಗೆ ನಾವು ಅದನ್ನ ಕಾಣ್ತೇವೆ, ಜ್ಯೋತಿಯನ್ನು ಅಂತ ಹೇಳಿ. ಈ 3 ಮೀರಿದಂತ ಹಂತಕ್ಕೆ ಆ ಮಹಾಲಿಂಗ, ಶಟಸ್ಥಳದಲ್ಲಿ 6ನೇ ಲಿಂಗಕ್ಕೆ ಮಹಾಲಿಂಗ ಅಂತ ಕರೆದು, ಅದು ಐಕ್ಯ ಸ್ಥಳ, ಶರಣ ಸ್ಥಳದ ಮೇಲಿನ ಸ್ಥಳ. ಇಲ್ಲಿ ಏನಂತ ಅವರು ಉದಾಹರಣೆ ಕೊಟ್ರಂದ್ರ, ಗುಣ 3 ಮುಟ್ಟದ ಪ್ರಣವಾಕಾರದ ಗಣನೆಗೆ ಅತಿಥಾರ್ಥವನ್ನೇ ತೋರುವ. ನಾವು ಏನ ಪರಿಗಣನೆ ಮಾಡಿದ್ರು
ಅದನ್ನ ಮೀರಿದ ಅರ್ಥವನ್ನು ಕೊಡುವಂತಹದ್ದು ಈ ಪರಮ ಜ್ಯೋತಿ. ಇಂಥ ಪರಮ ಜ್ಯೋತಿಗೆ ಅವರು ಶಂಭುಲಿಂಗ ಅಂತ ಕರೆದು ದೇವನ ಹೆಸರು ಕೊಟ್ಟರು. ಈ ಪೀನಿಯಲ್ ಗ್ರಂಥಿ ಜಾಗೃತಿ ಆಗುವುದು ಇವತ್ತಿನ ಶಿವರಾತ್ರಿಯ ಶಿವ ಮತ್ತು ರಾತ್ರಿಯರ ಮೂಲ ಅರ್ಥ. ನಾವು ಇದನ್ನ ಪೌರಾಣಿಕವಾಗಿ ನೋಡದೆ ವೈಜ್ಞಾನಿಕವಾಗಿ ನೋಡ್ಬೇಕನ್ನುವಂಥದ್ದು. ಈ ಮತ್ತೊಂದು ಶಬ್ದ ಅಲ್ಲಿ ಬಂತು, ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನ್ನಿಸೋದು. ಅಂದ್ರೆ ಇದಕ್ಕೆ ಶ್ರೀಗಳು ಡೈಮೆನ್ಷನ್ಸ್ ಆಫ್ ಯೋಗದಲ್ಲಿ ಮತ್ತು ಶಿವಯೋಗ ರಹಸ್ಯದಲ್ಲಿ ಇಮ್ಮುಟೇಬಲ್ ಅಂಡ್ ಅನ್ಚೇಂಜೇಬಲ್, ಇಮ್ಮುಟೇಬಲ್, ಇಮ್ಮೂಯೇಬಲ್, ಅದು ಅಸ್ಥಿರ ಅಲ್ಲ, ಸ್ಥಿರವಾಗಿದೆ. ಇಮ್ಮುಟೇಬಲ್ ಅಂದ್ರ ಪರಿವರ್ತನೆ ಆಗಲಾರ್ದಂಥದ್ದು ಯಾವ್ದಾದ್ರು ಜಗತ್ತಿನಲ್ಲಿ ಇದ್ರೆ, ಯಾಕಂದ್ರೆ ಜಗತ್ತಿನ ನಿಯಮ ಪರಿವರ್ತನೆ ಅಂತ ನಾವು ನೋಡಿದ್ವಿ. ಪರಿವರ್ತನೆ ಆಗ್ಲಾರ್ದ ಯಾವ್ದಾದ್ರು ಇದ್ರೆ ಅದು ಶಂಭುಲಿಂಗ, ಅದು ಈ ಪರಮ ಜ್ಯೋತಿ, ಅದು ಈ ಶಿವರಾತ್ರಿಯಿಂದ ಹುಟ್ಟಿದ ಕೂಸಿಗೆ ಇಡುವಂತ ಹೆಸರು. ಅದಕ್ಕೆ ಶಿವಧರ್ಮನಾಳವೆಂಬ ಮೇಲೆ ಇದು ಎಣ್ಣೆ ತೈಲ ಪಣತಿಯಿಂದ ಬೆಳಗುವಂತ ಜ್ಯೋತಿ ಅಲ್ಲ, ಗಾಳಿ ಬೀಸಿದ್ರ ಆರಿ ಹೋಗುವಂತ ಜ್ಯೋತಿನೂ ಅಲ್ಲ. ಇಂಥ ಪರಮ ಜ್ಯೋತಿಯನ್ನ ಪರಂಜ್ಯೋತಿಯನ್ನ ಆ ಶಂಭುಲಿಂಗನ ಹೆಸರಿನಲ್ಲಿ ಕರೆದುಕೊಂಡು ಅದನ್ನ ನಾನು ಬೆಳಗಬೇಕು ಅನ್ನೋದಕ್ಕೆ ಈ ವಚನವನ್ನು ಶ್ರೀಗಳು ಅಳವಡಿಸಿದ್ರು. ಇದು ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಶ್ರೀಗಳು ಕೊಟ್ಟಂತ ಒಂದು ಅರ್ಥ. ಇದರೊಂದಿಗೆ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಶರಣ.